ಮಾಡಿಸುವುದಿಲ್ಲ. ನಾಹಂಕರ್ತ ಹರಿಕರ್ತ ಭಗವಂತ ಪ್ರೇರಕ ಶಕ್ತಿಯಾಗಿ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಆದ್ರಿಂದ ಸತತವಾಗಿ 3ನೇ ಬಾರಿಗೆ ಈ ವ್ರತವನ್ನು ಉದ್ಯಾಪನೆ ಮಾಡುವಂಥ ಭಾಗ್ಯ ನಮ್ಮದಾಗಿದೆ. ಯಾಕೆ ಹೇಳಿದ್ರೆ ಈ ವ್ರತವನ್ನು ಮಾಡುವಾಗ ಆದಿಯಲ್ಲಿ ಆಗಲಿ ಮಧ್ಯದಲ್ಲಿ ಆಗಲಿ ಅಂತ್ಯದಲ್ಲಿ ಆಗಲಿ ಉದ್ಯಾಪನವನ್ನು ಮಾಡಬೇಕು. ಮಾಡಿದಾಗ ಪೂರ್ಣ ಫಲ ಅಂತ. ಸಾಮಾನ್ಯವಾಗಿ ಒಂದು ವ್ರತ ಮಾಡಿದ್ರೆ ಅದನ್ನು ಏನು ಸಂಪೂರ್ಣ ಫಲ ಹೇಳಿದ್ದಾರೆ ಅದರಲ್ಲಿ ಸಿಗ್ತದೆ. ಆದರೂ ಒಂದು ಪೂರ್ಣ ಫಲ ಸಿಗಬೇಕು ಅಂತ ಉದ್ಯಾಪನವನ್ನು ಮಾಡಬೇಕು. ಆದರೂ ಮಧ್ಯ ಅಂತ್ಯದಲ್ಲಿ ಆದರೂ ವಿಶೇಷವಾಗಿ ಮಾಡಬೇಕು. ಭಕ್ತಿಯಿಂದ ಶ್ರದ್ಧೆಯಿಂದ ಪತ್ರಂ ಪುಷ್ಪಂ ಫಲಂ ಜಲಂ ಏನು ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನಿಗೆ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ಹೂ ಹಾಕಲು ಹೂವಿನ ಹೆಸರು ಪರ್ವತ ರೂಪದಲ್ಲಿ ಭಗವಂತ ಸ್ವೀಕಾರ ಮಾಡಿಕೊಳ್ಬೇಕು. ನಿನ್ನೆ ದಿವಸ ಕಲಶವನ್ನು ಅಧಿವಾಸ ಮಾಡಿಕೊಂಡು ಪೂರ್ವದಲ್ಲಿ ಬ್ರಹ್ಮಾಂಡ ದೇವತೆಗಳನ್ನೆಲ್ಲ ಆವಾಹನೆ ಮಾಡಿಕೊಂಡು ಮಂಡಲ ಪೂಜೆ ನೆರವೇರಿಸಿ ಈ ದಿವ್ಯ ಮಂಟಪದಲ್ಲಿ ಯಾಕೆ ಹೇಳಿದ್ರೆ ಎಷ್ಟೋ ಸಾರಿ ನಮ್ಗೆ ಇಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗೋದು. ಮನೆಯಲ್ಲಿ ಸ್ವಲ್ಪ ಅವಕಾಶ ಇರುತ್ತೆ. ಇಂಥ ಅವಕಾಶದಲ್ಲಿ ಒಂದು ಸಣ್ಣ ಮಟ್ಟಿಗೆ ನಾವೇನಾದರೂ ಪೂಜೆ ಮಾಡ್ತೇವೆ. ಇಲ್ಲಿ ಭಗವಂತ ಒಳ್ಳೆ ಅನುಕೂಲ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಗುರುಜವರ ಒಳ್ಳೆ ವ್ಯವಸ್ಥಿತ ರೂಪದಲ್ಲಿ ಯೋಗ್ಯವಾದಂತಹ ಮಂಟಪ, ಅದಕ್ಕೆ ಸರಿಯಾಗಿ ವಸಂತ ಋತುವಿನಲ್ಲಿ ಈ ಚೈತ್ರ ಮಾಸದಲ್ಲಿ ಸಿಕ್ಕದಂತ ತಳಿರು ತೋರಣ ಪತ್ರ ಪುಷ್ಪಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಭಗವಂತನಿಗೆ ಅರ್ಪಣೆ ಮಾಡಿದ್ದೆ. ಇದೊಂದು ಯೋಗವೇ ಸರಿ. ಯಾಕೆ ಹೇಳಿದ್ರೆ ಎಲ್ಲ ಸಿಗ್ತದೆ ಸಾಕಲ್ಲ ಅಂತ ಹೇಳುವ ಮನಸ್ಸು ನಮ್ಮಲ್ಲಿ ಗುರು ಜಾಸ್ತಿ. ಅಷ್ಟು ಹಾಕಿದ್ರೆ ಸಾಕು, ಇಷ್ಟು ಹಾಕಿದ್ರೆ ಸಾಕು. ಭಗವಂತ ಹೇಳ್ತಾನೆ ಎಲ್ಲ ಋತುವಿನಲ್ಲಿ ಏನು ಸಿಗುತ್ತೆ ಅದನ್ನು ನನಗೆ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ. ನಾವೇನು ಮಾಡ್ತೇವೆ, ನಾಳೆಗೆ ಬೇಕು ಅಂತ ಹೇಳಿ ಕೊಡಿಸಿ ತಿಂತೇವೆ. ಹಾಗಲ್ಲ, ಆ ಋತುವಿನಲ್ಲಿ ಸಿಕ್ಕಂತಹ ಋತುಧರ್ಮ ಆಗಬೇಕು. ಆ ಋತುವಿನಲ್ಲಿ ಸಿಕ್ಕಿದಂತಹ ಶ್ರೇಷ್ಠವಾದಂತಹ ದ್ರವ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿಕೊಳ್ಳುವಂಥದ್ದು ಭಗವಂತ ಹೇಳಿದೆ. ಅದರಿಂದ ವಸಂತ ಋತು ಚೈತ್ರ ಮಾಸದಲ್ಲಿ ಎಲ್ಲ ಫಲಗಳು ಪುಷ್ಪಗಳು ಹೇರಳವಾಗಿ ಸಿಗುತ್ತೆ. ಯೋಧಕನ ಸ್ತತ್ರದುರ್ಲಭ ಅದನ್ನು ಯೋಜಿಸ್ಬೇಕು ನಾವು. ಯಾಕಂದ್ರೆ ಭಗವಂತ ಕೊಟ್ಟಿದ್ದಾನೆ, ಅದನ್ನು ತಂದು ಅರ್ಪಣೆ ಮಾಡುವ ಕೆಲಸ ಮಾತ್ರ ನಮ್ಮಿಂದ ಯಾವ ಸೃಷ್ಟಿ ಕಾರ್ಯವು ಸಾಧ್ಯವೇ ಇಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಂಥದ್ರಲ್ಲಿ ನಮಗೆ ಪ್ರಾಪ್ತವಾದಂತಹ ಪತ್ರಗಳನ್ನು ಪುಷ್ಪಗಳನ್ನು ಫಲವಸ್ತುಗಳನ್ನೆಲ್ಲ ಭಗವಂತನಿಗೆ ಅಲಂಕಾರ ಪ್ರಿಯ ವಿಶ್ವವನ್ನು ಒಳ್ಳೆ ರೀತಿಯಲ್ಲಿ ಅಲಂಕಾರ ಕಾಮಿಕಾರ್ಥ ಪ್ರದಾಯಿನೇ ಅಂತ ಅವನಿಗೆ ಹೆಸರು. ಕಾಮಿಕವನ್ನು ಕೊಡುವವನು ಅಂತ ಭಗವಂತನಲ್ಲಿ ವಿಶೇಷವಾಗಿ ನಿನ್ನೆ ಕಲಶಾದಿವಾಸಿ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಉದ್ಯಾಪನ ಹೋಮವನ್ನು ನೆರವೇರಿಸಿ ಈಗ ತತ್ಪೂರ್ವದಲ್ಲಿ ಯಾವ ಪೂಜೆ ಎಲ್ಲ ನೆರವೇರಿಸಿದ್ದೇನೆ. ಅಧ್ಯಾಯ ಪೂಜೆ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೇನೆ. ಈಗ ತತ್ಪೋಕ ಪೂಜೆ ಮಾಡಿ ಎಲ್ಲ ಗೊತ್ತಿದ್ರು ಸಹ ಸ್ವಲ್ಪ ಅವನ ಬಗ್ಗೆ ಲೀಲೆಯನ್ನು ತಿಳಿದುಕೊಳ್ಳುವಂಥ ಕ್ರಮಕ್ಕೆ ನಾವು ಪ್ರವೃತ್ತಿ ಮಾಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಸುರಮೇ ನಿಮಿಷಾರಣ್ಯ ಇವತ್ತಿಗೂ ನಮ್ಮ ಭಾರತದಲ್ಲೂ ನೈಮಿಷಾರಣ್ಯದಲ್ಲಿ ಎಲ್ಲ ಋಷಿಗಳು ಶೌನಕಾದಿ ಋಷಿಗಳೆಲ್ಲ ಧ್ಯಾನ ಸಂಧ್ಯಾವಂದನೆ ಜಪಪೂಜೆ ಯಜ್ಞಗಳೆಲ್ಲ ನೆರವೇರಿಸಿ ಸಾಯಂಕಾಲದ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೆಯ ಚಿಂತನೆ ಒಳ್ಳೆ ಸಚ್ಚಿಂತನೆಯನ್ನು ಮಾಡ್ತಿದ್ದಾರೆ ಭಗವಂತನ ಬಗ್ಗೆ. ಅಥವಾ ಮುಂದೆ ಜಗತ್ತಿನಲ್ಲಿ ಹೇಗೆ ಕಷ್ಟ ಬಂದರೆ ಮನುಷ್ಯರು ಹೇಗೆ ಪ್ರವೃತ್ತಿ ಮಾಡಬೇಕು ಅನ್ನುವಂತಹ ಒಳ್ಳೆ ಚಿಂತನೆಯನ್ನು ತೊಡಗಿದ್ದಾರೆ. ಆ ಸಂದರ್ಭದಲ್ಲಿ ವೇದವ್ಯಾಸರ ಶಿಷ್ಯರಾದಂತಹ ಸೂತ ಮುನಿಗಳು ಪ್ರವೇಶವನ್ನು ಮಾಡ್ತಾರೆ. ನಿಮಿಷಾರಣ್ಯಕ್ಕೆ ಬಂದಂತಹ ಗುರುಗಳನ್ನು ಕಂಡು ಎಲ್ಲ ಶೌನಕಾದ ಋಷಿಗಳನ್ನು ಎದುರಿಟ್ಟುಕೊಳ್ತಾರೆ. ನಿಂತುಕೊಂಡು ಆ ಗುರುಗಳಿಗೆ ಅರ್ಘ್ಯ ಪಾದ್ಯ ಎಲ್ಲ ಉಪಚಾರ ಪೂಜೆಯನ್ನೆಲ್ಲ ಮಾಡಿ ಭಕ್ತಿಯಿಂದ ಕೈ ಮುಟ್ಟಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ, ಮುಂದಕ್ಕೆ ಕಲಿಕಾಲ ಅಂತ ಬರಲಿಕ್ಕುಂಟು. ದ್ವಾಪರ ಯುಗದಲ್ಲಿ ಹಾಗೆ ತ್ರೇತಾಯುಗದಲ್ಲೆಲ್ಲ ಎಷ್ಟೋ ವರ್ಷದ ತಪಸ್ಸಿನಿಂದಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಕಾಮಿಕವನ್ನು ಪಡೆದುಕೊಳ್ತಾ ಇದ್ರು. ಕಲಿಕಾಲ ಮುಂದಕ್ಕೆ ಬರಲಿಕ್ಕುಂಟು. ಕಲಿಕಾಲದಲ್ಲಿ ಅಧರ್ಮವೇ ತಾಂಡವಾಡ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಭಗವಂತನ ಮೇಲೆ ಭಕ್ತಿಯೇ ಬರುವುದಿಲ್ಲ. ನಾಳೆ ಬಗ್ಗೆ ಆಚರಣೆ ಮಾಡ್ತಾ ಇರ್ತಾರೆ, ನಿರ್ಧನರಾಗಿರ್ತಾರೆ. ನನ್ನ ಕಲಾನ್ನಗರ ಪ್ರಾಣ ಅನ್ನಕ್ಕೆ ಭಾಗ್ಯವೇ ಇಲ್ಲದೆ ಕೊರಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಯಾಸ ಪಡುವಂತ ಯಾಗಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಮಾತು. ಆದ್ರಿಂದ ಅವರಿಗೆ ಸ್ವಲ್ಪ ಶ್ರಮವಾಗಿ ಅಲ್ಪ ಚಿತ್ತಗೆ ಅಲ್ಪ ಕಾಲ ಇಷ್ಟ, ಸ್ವಲ್ಪ ಶ್ರಮದಿಂದ ಅಲ್ಪ ಚಿತ್ತದಿಂದ ಸ್ವಲ್ಪ ದ್ರವ್ಯಗಳಿಂದ ಮಹತ್ಪುಣ್ಯವಾದಂತ ಪಡೆಯುವಂತ ಯಾವಾಗಲೂ ಒಂದು ಪೂಜೆ ಇಟ್ಟು ಹೇಳಬೇಕು ಅಂತ ಆ ಋಷಿಗಳು ಶೌನಕಾದಿ ಋಷಿಗಳೆಲ್ಲ ಸೂತರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ವೇದವ್ಯಾಸರ ಶಿಷ್ಯರಾದಂತಹ ಸೂತ ಋಷಿಗಳು ಹೇಳ್ತಾರೆ, ಭಗವಂತ ಸತ್ಯನಾರಾಯಣನ ವ್ರತ ಅಂತ ಇದೆ. ಆ ಪೂಜೆಯನ್ನು ಮಾಡಲಿಕ್ಕೆ ತುಂಬಾ ಸುಲಭ. ಋತುವಿನಲ್ಲೇ ಸಿಗ್ತಕ್ಕಂತಹ ಪತ್ರೆಗಳನ್ನು ಪುಷ್ಪಗಳನ್ನು ಏನು ಸಿಗುತ್ತೆ ಆ ಋತುವಿನಲ್ಲೇ ಪ್ರಾಪ್ತವಾದಂತಹ ಪ್ರಯಾಸ ಕಷ್ಟ, ಏನಾದರೂ ಒದ್ದಾಡಬೇಕು ಅಂತಿಲ್ಲ ಅಂತ ಸುಲಭ ಉಪಾಯಗಳನ್ನು ಮಾಡುವಂಥ ದೊಡ್ಡ
ಶಕ್ತಿಯಾಗಿ ಮಾಡುವಂತಹ ಪೂಜೆ, ಅದನ್ನೇ ಈ ಉಪದೇಶವನ್ನು ಮಾಡ್ತೇನೆ. ನೀವು ಅದನ್ನ ಉಳಿದವರು ಉಪದೇಶ ಮಾಡಿ ಇಡೀ ಜಗತ್ತಿಗೆ ಮಂಗಲ ಆಗುವ ಹಾಗೆ ಮಾಡಬೇಕು. ಇವಾಗ ಶೌನಕಾದೇಶರು ಹೇಳ್ತಾರೆ, ಈ ವ್ರತ ಹೇಗೆ ಬಂತು, ಕಿಂ ಫಲಂ ಕಿಂ ವಿಧಾನಂ, ಇದಕ್ಕೆ ಪೂಜೆಯನ್ನು ಮಾಡುವುದು ಹೇಗೆ, ಈ ಪೂಜೆಯನ್ನು ಮಾಡಿದ್ರೆ ಏನು ಫಲ ಸಿಗುತ್ತೆ, ಇದಕ್ಕೆ ಏನಾದರೂ ಉದಾಹರಣೆ ಇದೆಯಾ ಅಂತ ಹೇಳುವಾಗ ಏಕದಾ ನಾರದರು ಒಂದು ಕಾಲದಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ, ಲೋಕ ಸಂಚಾರ ಅವರ ಒಂದು ಗಳಿಗೆ ಒಂದು ಕಡೆಯಲ್ಲಿ ನಿಲ್ಲೋದು. ಈಗ ಒಂದು ಕ್ಷಣ ಇಲ್ಲಿದ್ರೆ ಇನ್ನೊಂದು ಕ್ಷಣ ಮತ್ತೊಂದು ಕಡೆ ಹೋಗ್ತಾರೆ. ಎಲ್ಲಿ ಕಷ್ಟ ಇದೆ, ಇಲ್ಲಿ ಕಾರ್ಪಣ್ಯ ಇದೆ, ಅದನ್ನು ತಿಳ್ಕೊಳ್ಳುವುದು, ಭಗವಂತ ನಾರಾಯಣನಿಗೆ ಹೋಗುವುದು, ಅಲ್ಲಿ ಅದನ್ನು ವಿಜ್ಞಾಪನೆಯನ್ನು ಮಾಡಿಕೊಂಡು ಅದಕ್ಕೆ ಉಪಾಯವನ್ನು ಕಂಡುಕೊಂಡು ಇಡೀ ಜಗತ್ತಿಗೆ ಪ್ರಸರಿಸುವುದು ಅವನ ಕೆಲಸ. ಹರಿನಾಮವನ್ನು ಮಾಡುತ್ತಾ ನಾರಾಯಣ 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 ಅಂತೇಳಿ ತ್ರಿಲೋಕದಲ್ಲಿ ಸಂಚಾರ ಮಾಡುವಂತಹ ನಾರದರು ಒಮ್ಮೆ ಭೂಲೋಕಕ್ಕೆ ಬಂದುಬಿಡ್ತಾರೆ. ದೇವರ ಲೋಕಗಳನ್ನೆಲ್ಲ ಸುತ್ತಿ ಸುತ್ತಿ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ಅವರು ಕಂಗಾಲಾಗ್ತಾರೆ. ಅಂದ್ರೆ ಎಲ್ಲವೂ ಸತ್ಯವನ್ನು ಬಿಟ್ಟು ಸುಳ್ಳನ್ನೇ ಹೇಳ್ತಾ ಇದ್ದಾರೆ, ಅಧರ್ಮದಲ್ಲೇ ಹೋಗ್ತಾ ಇದ್ದಾರೆ, ತುಂಬಾ ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾವ ಅವರಿಗೆ ಬೇಕಾದಂತಹ ಭಾಗ್ಯವೇ ಇಲ್ಲದೆ ತುಂಬಾ ಪ್ರಾರಬ್ಧ ಅಂದರೆ ಪೂರ್ವಜನ್ಮ ಪ್ರಥಮ ಪಾಪಕ್ಕೆ ಅಧಿರೂಪೇಣಗಾಯಿತು ಸಂಚಿತ ಪಾಪಕರ್ಮದಿಂದಾಗಿ ಒದ್ದಾಡುತ್ತಾ ಇದ್ದಾರೆ. ಅವರಿಗೆ ಸಂಸಾರವನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತಾನೆ. ಅದನ್ನ ವೈಕುಂಠ ಲೋಕಕ್ಕೆ ಹೋಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕಲಿಕಾಲ ಬರ್ತಾ ಉಂಟು, ಕಲಿಕಾಲ ನಡೀತಲೂ ಉಂಟು. ಅಂಥದ್ರಲ್ಲಿ ಈ ಪಾಪಕರ್ಮದಿಂದ ಮುಕ್ತಿಯನ್ನು ಪಡೆದು ಏನಾದರೂ ಒಂದು ಸುಲಭದಲ್ಲಿ ಮಾಡುವಂಥ ಪೂಜಾ ವಿಧಾನ ಎಂದು ಹೇಳಬೇಕು ಅಂತ ಭಗವಂತನ ಮುಖವಾಣಿಯಿಂದ ಬರ್ತಾ ಇದೆ. ವಿಷ್ಣು ಪರಮಾತ್ಮ ಹೇಳ್ತಾ ಇದ್ದಾನೆ, ಸತ್ಯನಾರಾಯಣ ವ್ರತ ಹೇಳುವಂಥದ್ದು ಉಂಟು, ಅದು ನಾನು ನಿಮಗೆ ಉಪದೇಶವನ್ನು ಮಾಡ್ತೇನೆ. ಇದರಿಂದ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಎಲ್ಲರಿಗೂ ಗೊತ್ತಿರುವ ವಿಷಯ. ಯಾಕೆಂದ್ರೆ ಎಷ್ಟೋ ಪೂಜೆ ಆಗಿದೆ, ಬಹುಶಃ ಸ್ವಲ್ಪ ದಿವಸಕ್ಕೆ ಎಲ್ಲರಿಗೂ ಕಂಠಪಾಠ ಆಗಿಬಿಡುತ್ತೆ. ಅಷ್ಟು ನಮ್ಮಲ್ಲಿ ಸುಲಲಿತವಾಗಿ ಕಾರ್ಯಕ್ರಮ ಆಗಿದ್ದರಿಂದ ಎಲ್ಲರಿಗೂ ಗೊತ್ತಿರುವ ವಿಷಯ. ದುಃಖ ಶೋಕಾದಿ ಮನುಷ್ಯನಿಗೆ ಬರ್ತಕ್ಕಂಥ ದುಃಖಗಳು, ವ್ಯಥೆಗಳು, ಶೋಕಗಳು ಅದನ್ನೆಲ್ಲ ಪರಿಹಾರ ಮಾಡಿ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ, ಏನು ದವಸ ಧಾನ್ಯಗಳಿದೆ, ಸಂಪತ್ತಿದೆ, ಅದನ್ನು ಅಭಿವೃದ್ಧಿ ಮಾಡಿಕೊಡ್ತಾನೆ. ಸೌಭಾಗ್ಯ ಸಂತತಿಕರಂ, ಎಲ್ಲ ಸೌಭಾಗ್ಯವನ್ನು ಒಳ್ಳೆಯ ಸಂತಾನವನ್ನು ಕೊಟ್ಟು ಸರ್ವತ್ರ ವಿಜಯಪ್ರದನು. ಕೆಲಸ ಮಾಡಿದ್ರೆ ಅದರ ಜಯಸಿದ್ಧಿಯನ್ನು ಕೊಡುವಂತಹ ವ್ರತ ಇದೆ, ಅದನ್ನು ಈಗ ಉಪದೇಶ ಮಾಡ್ತೇನೆ ಅಂತ ಹೇಳಿ ನಾರದರಿಗೆ ಉಪದೇಶ ಮಾಡಿದಂತಹ ಕಥೆಯನ್ನ, ಈ ಮಹಾತ್ಮೆಯನ್ನ ಸೂತಪರಾಣಿಕರು ಶೌನಕರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷದಿಂದ ಆ ಪೂಜಾ ವಿಧಾನವನ್ನು ತಿಳಿದುಕೊಂಡು ಅವರು ಪುನಃ ಕೇಳ್ತಾರೆ, ಇದನ್ನು ಯಾರು ಮಾಡಿದ್ರು, ಇದರ ಪದ ಏನು? ನಾವು ಹೇಳಿಸ್ತೇವೆ, ಕಲಿಯುಗ ಹೀಗಿದೆ, ಇದು ಯಾವಾಗಪ್ಪ ಹೀಗೆ ನಡೀತು? ಇದು ಯುಗ ನಡೀತಾ ಇರ್ತದೆ. ಹಗಲು ರಾತ್ರಿ ಇದ್ದಾಗಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇದ್ದಾಗಿ ಯುಗಗಳು ನಡೀತಾ ಇದೆ. ಎಷ್ಟೋ ಕಲಿಕಾಲ ನಡೆದು ಹೋಗಿದೆ. ನಂತರದಲ್ಲಿ ಮುಂದೆ ಬರುವ ಕಲಿಕಾಲಕ್ಕೆ ಏನಾದರೂ ಉಪದೇಶ ಬೇಕಲ್ವಾ? ಅದಕ್ಕೋಸ್ಕರವಾಗಿ ಯಾರು ಮಾಡಿದ್ರು ಅಂತ ಕೇಳಿದಾಗ ಒಂದು ಕಾಲದಲ್ಲಿ ಒಬ್ಬ ದರಿದ್ರ ಬ್ರಾಹ್ಮಣ ಅಂತ ಹೇಳಿ ಕಾಶಿ ಕ್ಷೇತ್ರ ಹೇಳುವಂಥದ್ದು ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ದರಿದ್ರ ಬ್ರಾಹ್ಮಣ ಇಲ್ಲ, ಬೇಕಾದಷ್ಟು ವಿದ್ಯೆ ಇದೆ. ವಿದ್ಯೆ ಇದ್ರೂ ಸಹ ಅವನಿಗೆ ಒಂದು ಕೊರತೆ ಏನು ಅಂತ ಹೇಳಿದ್ರೆ, ಉಣ್ಲಿಕ್ಕೆ ಅನ್ನ ಇಲ್ಲ, ಧರಿಸಿಕೊಳ್ಳಿಕ್ಕೆ ವಸ್ತ್ರ ಇಲ್ಲ, ಕಶನ ವಸನ ಎರಡೂ ಇಲ್ಲ. ದಿಕ್ಕತ್ತಿನಾದಂತಹ ಆ ಬ್ರಾಹ್ಮಣ ದಿನಾನ ರೋಧಿಸ್ತಾ ಇಲ್ಲ, ಅಂತ ಅಳ್ತಾ ಇದ್ದಾನೆ. ಇಷ್ಟೆಲ್ಲ ಈಗ ನನಗೆ ಹೊಟ್ಟೆಗೆ ಇಲ್ಲ, ಧರಿಸಲಿಕ್ಕೆ ಬಟ್ಟೆ ಇಲ್ಲ ಅಂತ ಹೇಳುವ ವ್ಯಥೆಯಿಂದ ಅಳುವ ಸಂದರ್ಭದಲ್ಲಿ ಇವನ ರೋದನೆಯನ್ನು ನೋಡ್ಲಿಕ್ಕಾಗದೆ ಭಗವಂತ ವೃತ್ತ ಬ್ರಾಹ್ಮಣ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಏನಪ್ಪ ನಿನ್ನ ಕಷ್ಟ, ನೀನು ಯಾಕೆ ಇಷ್ಟು ಅಳ್ತಾ ಇದ್ದೀನಿ? ಅವಾಗ ಅವನ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಯಾವ ಕಷ್ಟವೇ ಇಲ್ಲದೆ ಆ ವೃದ್ಧ ಬ್ರಾಹ್ಮಣನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾನೆ. ನೀವು ದೇವರು ಬಂದಾಗಿ ಬಂದಿಯಪ್ಪ, ನನ್ನ ಕಷ್ಟವನ್ನು ನೀವು ಕೇಳಬೇಕು ಅಂತ ಹೇಳಿದ್ರೆ ನಮಗೊಂದು ಸಂತೋಷ ಅಂತ 4 ಜನರು ಹೇಳ್ಕೊಳ್ತಾರೆ. ಯಾಕಂದ್ರೆ ಸಂತೋಷ ಜಾಸ್ತಿ ಆಗಿ ಅಂತ ಹೇಳಿ. ಏನಾದರೂ ನಮ್ಮಲ್ಲಿ ದುಃಖ ಉಂಟು, ದುಃಖವನ್ನು 4 ಜನರು ಹೇಳ್ಕೊಡ್ತಾರೆ. ಯಾಕೆಂದ್ರೆ ಸುಖವನ್ನು ಹೇಳ್ಕೊಂಡಾಗ ಸಂತೋಷ ಜಾಸ್ತಿ ಆಗುತ್ತೆ, ಕಷ್ಟ ನಮ್ಮಲ್ಲಿ ನಾವು ಹೇಳ್ಕೊಂಡ್ರೆ ದುಃಖ ಕಮ್ಮಿ ಆಗುತ್ತೆ. ವೃದ್ಧ ಬ್ರಾಹ್ಮಣನ ನೋಡಿ ತನ್ನ ದಾರಿದ್ರ್ಯವನ್ನು ಹೇಳ್ಕೊಡ್ತಾನೆ. ದೇವತಾ ರೂಪದಲ್ಲಿರ್ತಕ್ಕಂಥ ನಾರಾಯಣ ಆ ವೃದ್ಧ ಬ್ರಾಹ್ಮಣ ವಿಶೇಷವಾಗಿ ದರಿದ್ರ ಬ್ರಾಹ್ಮಣನಿಗೆ ಉಪದೇಶ ಮಾಡ್ತಾನೆ. ಈಗ ಒಂದು ಸತ್ಯನಾರಾಯಣ ದೇವರ ಪೂಜೆ ಇದೆ, ಅದನ್ನು ಪ್ರತಿವಿಧಾನವನ್ನು ಮಾಡಿದಾಗ ಖಂಡಿತವಾಗಿ ನೀವು ಸುಖ, ಶಾಂತಿ, ನೆಮ್ಮದಿ, ಇದರಲ್ಲಿ ಸುಖ, ಅದರಲ್ಲಿ ಮೋಕ್ಷ ಪ್ರಾಪ್ತಿ ಆಗುತ್ತೆ. ತಕ್ಷಣದಲ್ಲಿ ಆ ವ್ರತವನ್ನು ಉಪದೇಶ ತಗೊಂಡ್ಬಿಟ್ಟು ಸಂಕಲ್ಪ ಮಾಡಿ ಮನೆಗೆ ಬಂದು ರಾತ್ರಿಯಲ್ಲಿ ನಿದ್ದೆ ಬರಲಿಲ್ಲ. ಹೇಗಪ್ಪ ಒಂದು ಪೂಜೆ ಮಾಡಬೇಕು, ಪೂಜೆ ಮಾಡಿದ ಕಾಲ ಒಳ್ಳೆಯದಾಗುವುದು. ಆ ದೃಷ್ಟಿಯಲ್ಲಿ ಸಂಕಲ್ಪ ಮಾಡಿ ಮಲಗಿದ್ರೆ ನಿದ್ರೆಯೇ ಬರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಸಂಧ್ಯಾವಂದನೆಲ್ಲ ಮಾಡಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಎಲ್ಲ ಕಡೆಯಲ್ಲಿ ಅವನ
ಜಪಾನುಷ್ಠಾನದಿಂದ ದೇವರ ಅನುಗ್ರಹದಿಂದ ಮುಂದೆ ವರ್ಚಸ್ಸು ಮುಖ ಹೊಮ್ಮುತ್ತಾವ. ಆ ವರ್ಚಸ್ಸನ್ನು ನೋಡಿ ಎಲ್ಲರಿಗೂ ಖುಷಿಯಾಗುತ್ತೆ. ಕೈ ತುಂಬ ಸಂಭಾವನೆಯನ್ನು ಕೊಟ್ಟು ಕಳಿಸ್ತಾರೆ. ಸಂಜೆ ಒಳಗೆ ಏನೋ ಸಿಗದಿದ್ರು ಅವತ್ತಿನ ದಿವಸ ಸ್ವಲ್ಪ ಹೊತ್ತಿನಲ್ಲಿ ತುಂಬ ಸಂಪತ್ತು ಬರುತ್ತೆ. ಆ ಕ್ಷಣದಲ್ಲಿ ಅವನಿಗೆ ಅರ್ಥ ಆಗುತ್ತೆ ಇದು ಭಗವಂತನ ಲೀಲೆ. ಆ ಲೀಲೆಯಿಂದ ತುಂಬ ಸಂಪಾದನೆ ಆಯಿತು. ಈ ಕ್ಷಣದಲ್ಲಿ ಮನೆಗೆ ಹೋಗಿ ನಾನು ವ್ರತವನ್ನು ಸಂಕಲ್ಪ ಮಾಡ್ತೇನೆ. ಹಾಗೆ ಮನೆಗೆ ಬರ್ತಾರೆ. ಮನೆಗೆ ಬಂದು ಆ ಬ್ರಾಹ್ಮಣ ಹೀಗೆ ಪೂಜಾ ವಿಧಾನವನ್ನು ಮಾಡಿ ಸಪಾದ ಪಕ್ಷವನ್ನು ಸಮರ್ಪಣೆ ಮಾಡಿ ಎಲ್ಲರಿಗೂ ಪ್ರಸಾದವನ್ನು ಹಂಚಿ ತಾನು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಯುಗದಲ್ಲಿ ಸುಖ ಪರದಲ್ಲಿ ಮೋಕ್ಷವನ್ನು ಪಡೆದ ಸುರುವಿನ 2ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಆ ಭಗವಂತ ಲೀಲೆಯನ್ನು ಕೊಂಡಾಡಿದ್ದಾನೆ. ಆ ಕ್ಷಣದಲ್ಲಿ ಮತ್ತೊಬ್ಬ ವರ್ತಕ, ಮುಖ್ಯವಾಗಿ ಒಬ್ಬ ಕಟ್ಟಿಗೆಯವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಕಟ್ಟಿಗೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವನಿಗೆ ವ್ಯಾಪಾರದಲ್ಲಿ ನಷ್ಟ ಹೊಂದಿ ಕಟ್ಟಿಗೆ ವ್ಯಾಪಾರವೇ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಈ ಬ್ರಾಹ್ಮಣ ಮನೆಗೆ ಬರ್ತಾನೆ. ಇವು ನಿರಂತರವಾಗಿ ಪೂಜೆ ಮಾಡ್ತಾ ಇದ್ದಾನೆ. ನಾವು ದರಿದ್ರ ಬ್ರಾಹ್ಮಣ ಹೇಳೋನು ದಾರಿದ್ರ್ಯ ಎಲ್ಲ ಪರಿಹಾರಿ ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡುವ ಸಂದರ್ಭದಲ್ಲಿ ಆ ಕಟ್ಟಿಗೆಯವರು ಬಂದು ಬಿಡ್ತಾನೆ. ಕಟ್ಟಿಗೆಯವರು ಬಂದು ಶುದ್ಧಾರ್ಥ ಬಾಯಕ್ಕೆ ಹಾಕ್ತಾನು. ಯಾಕೆಂದ್ರೆ ಈಗ ಚೈತ್ರ ವೈಶಾಖದಲ್ಲಿ ನೀರಡಿಕೆ ಜಾಸ್ತಿ, ಹೆಚ್ಚು ಪ್ರಯಾಣ ಮಾಡಲಿಕ್ಕಾಗಲ್ಲ. ಸ್ವಲ್ಪ ದೂರದಲ್ಲೇ ಏನೋ ಪೂಜೆಯ ಮಂತ್ರಗಳೆಲ್ಲ ಕೇಳ್ತಾ ಉಂಟು. ಇಲ್ಲೇನಾದ್ರೂ ಒಂದು ಉಪಾಯ ಸಿಗ್ಬೋದು ಅಂತೇಳಿ ಬಾಯಾರಿಕೆ ಪರಿಹಾರಾರ್ಥವಾಗಿ ಆ ಬ್ರಾಹ್ಮಣನ ಮನೆಯಲ್ಲಿ ಬಂದಾಗ ಹೀಗೆ ಪೂಜೆ ಪುನಸ್ಕಾರ ನಡೀತಾ ಉಂಟು. ಭಾರಿ ಕುತೂಹಲದಿಂದ ಕೇಳ್ತಾನೆ, ಏನು ಪೂಜೆ ಮಾಡ್ತಿದ್ದೀರಿ, ಈ ಪೂಜೆಯ ಫಲವೇನು? ಆಗ ಬ್ರಾಹ್ಮಣ ಹೇಳ್ತಾನೆ, ನನಗೊಂದು ಕಾಲದ ಕಷ್ಟ ಇತ್ತು, ಕಷ್ಟ ಪರಿಹಾರಾರ್ಥವಾಗಿ ಈ ಪೂಜೆಯನ್ನು ಸಂಕಲ್ಪ ಮಾಡಿದ್ರಿಂದ ಈ ಪೂಜೆ ಮಾಡಿದ್ರೆ ನನಗೆ ಇವತ್ತು ನಿಮಗೆ ಅಂತಸ್ತು ಪ್ರಾಪ್ತಿಯಾಗಿದೆ. ನಿನಗೇನಾದರೂ ಕಷ್ಟ ಇದ್ದು ಈ ಪೂಜೆಯನ್ನು ಮಾಡೋಣ. ಕ್ಷಣದಲ್ಲಿ ಅವನು ಪ್ರಾರ್ಥನೆ ಮಾಡಿಕೊಡ್ತಾನೆ, ಇವತ್ತೇ ನಾನು ಹೋಗಿ ಸಂಕಲ್ಪ ಮಾಡ್ತೇನೆ. ನನ್ನ ವ್ಯಾಪಾರದಲ್ಲಿ ಒಳ್ಳೆ ಸಂಪಾದನೆ ಆದ ಪಕ್ಷದಲ್ಲಿ ಒಳ್ಳೆ ರೀತಿ ಪೂಜೆ ಮಾಡಿ ನಾನು ಎಲ್ಲರಿಗೂ ಪ್ರಸಾದವನ್ನು ಉಣಬಡಿಸಿ ನಾನು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಡ್ತೇನೆ. ಹಾಗೆ ಮನೆಗೆ ಹೋಗಿ ಸಂಕಲ್ಪ ಮಾಡಿ ಮರುದಿವಸ ಅವನಿಗೆ ಹೇರಳವಾದ ಕಟ್ಟಿಗೆ ವ್ಯಾಪಾರ ಆಗುತ್ತೆ. ವ್ಯಾಪಾರ ಮಾಡಿ 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 ಉತ್ತಮ ಸಂಪಾದನೆ ಆದ ತಕ್ಷಣದಲ್ಲೇ ಅವನು ಈ ಪೂಜಾ ವಿಧಾನವನ್ನು ನೆರವೇರಿಸಿ ಅವನು ಸಹ ಸುಖವನ್ನು ಪಡೆದ ಅಂತ ಹೇಳಿ ಮುಂದಿನ ಅಧ್ಯಾಯದಲ್ಲಿ ಕಥೆಯಲ್ಲಿ ಕೊಂಡಾಡ್ಕೊಂಡು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಮುಂದೆ ಒಂದು ಕಾಲದಲ್ಲಿ ಉಲ್ಖಾಮಕ ರಾಜ ಅಂತ ಹೇಳಿ ಆ ಜನ ವಿಶೇಷವಾಗಿ ರಾಜ ಅವನು ಒಂದು ನದಿ ತೀರದಲ್ಲಿ ಭದ್ರಶೀಲೆಯಿಂದ ಹೆಂಡತಿಯ ಒಟ್ಟಿಗೆ ಈ ವ್ರತವನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಬೇಕಾದಂತಹ ರಾಜ ವೈಭೋಗಗಳೆಲ್ಲ ಇದೆ. ಆದರೆ ಈ ಪರಂಪರೆ ಮುಂದುವರಿಕೆಗೋಸ್ಕರವಾಗಿ ಸಂತಾನ ಇಲ್ಲ, ನಿಸ್ಸಂತಾನ. ಏನು ಮಾಡೋದು? ಆ ಸಂದರ್ಭದಲ್ಲಿ ಸಂತಾನ ಅಪೇಕ್ಷೆಯಾಗಿ ಈ ಪೂಜೆಯನ್ನು ನದಿ ತೀರದಲ್ಲಿ ಭದ್ರಶೀಲೆ ಒಟ್ಟಿಗೆ ರಾಜ ಉಲ್ಕಾಮುಖ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಸಾಧು ಹೇಳುವಂಥ ವ್ಯಾಪಾರಿ, ಒಂದು ಊರಿನ ವ್ಯಾಪಾರಿ ಹೇಳಿದ್ರೆ ವ್ಯಾಪಾರ, ಅವನು ಒಂದು ಊರಿನಿಂದ ಇನ್ನೊಂದು ಊರಿಗೆ ವಸ್ತುವಿನ ನನ್ನಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಊರಿಗೆ ಕೊಡು, ಅವರಲ್ಲಿ ಇರ್ತಕ್ಕಂಥದ್ದು ನನಗೇನು ಅಗತ್ಯ ಉಂಟು ಅದನ್ನು ಪಡ್ಕೊಡೋದು, ವಸ್ತು ವಿನಿಮಯ ಮಾಡಲಿಕ್ಕೋಸ್ಕರವಾಗಿ ವ್ಯಾಪಾರಕ್ಕೋಸ್ಕರವಾಗಿ ಅವನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ಸಿಂಧೂ ನದಿ ತಟ, ಇವತ್ತು ನಮ್ಮ ಜಗತ್ತಿನಲ್ಲಿ ಸಿಂಧೂ ನದಿ ಒಂದು ದೊಡ್ಡ ನದಿ ಇದೆ. ವೇದದಲ್ಲಿ ವರ್ಣನೆ ವಿಶ್ವನಾವೇಶ ತೆಗ್ನಿ, ಆ ಸಿಂಧು ನದಿಯ ವರ್ಣನೆ ವೇದದಲ್ಲೇ ಉಂಟು. ಅಂತ ನದಿ ತೀರದಲ್ಲಿ ಇವರು ಪೂಜೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾಧು ಹೇಳುವಂತಹ ಒಬ್ಬ ವ್ಯಾಪಾರಿ ಬರ್ತಾನೆ. ಅವನಿಗೆ ಕುತೂಹಲ, ಏನಪ್ಪ ಈ ನದಿ ತೀರದಲ್ಲಿ ಪೂಜೆ ಮಾಡ್ತಿದ್ದಾರೆ, ಕೆಲವರು ಮನೆಯಲ್ಲಿ ಪೂಜೆ ಮಾಡೋದು ನೋಡಿದ್ದಾನೆ, ನದಿ ತೀರದಲ್ಲಿ ಏನಪ್ಪ ಇದು ಪೂಜೆ ಅಂತ ಹೇಳಿ ಕುತೂಹಲದಲ್ಲಿ ನೋಡ್ತಾನೆ. ರಾಜನನ್ನೇ ಕೇಳ್ತಾನೆ, ಏನಪ್ಪ ಇದು ಪೂಜೆ, ಈ ಫಲದಿಂದ ಏನೋ ನಿಮಗೆ ಫಲ ಇದೆ, ಅದಕ್ಕೋಸ್ಕರ ಏನು ಪೂಜೆ ಮಾಡ್ತಿದ್ದೇವೆ ಎಂಬಾಗ ರಾಜ ಹೇಳ್ತಾನೆ, ಭಗವಂತನ ಅನುಗ್ರಹದಿಂದಾಗಿ ನನಗೆ ಬೇಕಾದಂತಹ ಹೆಂಡತಿ ಮತ್ತೆ ಸೈನಿಕರು ಎಲ್ಲ ರಾಜ್ಯ ಬೇಕಾದಷ್ಟು ಸಂಪತ್ತು ನನ್ನಲ್ಲಿ, ಈ ಸಂತಾನ ಹೇಳುವಂಥದ್ದು ನನ್ನಲ್ಲಿ ಇಲ್ಲದ ಕಾರಣ ಒಳ್ಳೆಯ ಸಂತಾನ ಅಪೇಕ್ಷೆಯಾಗಿ ನಾನು ಈ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಆಗ ಈ ವರ್ತಕರಿಗೆ ಒಂದು ಕೊರತೆ, ನಮ್ಮಲ್ಲಿ ಒಳ್ಳೆ ವ್ಯಾಪಾರಿ ಇದ್ದರೂ ಸಹ ಅವನ ಹೆಂಡತಿ ಲೀಲಾವತಿ ಇದ್ದಾಳೆ, ಅವರ ದಾಂಪತ್ಯ ಸಂಕೇತವಾಗಿ ಸಂತಾನ ಕೊರತೆ, ಸಂತಾನ ಇಲ್ಲ. ಅವರಿಗೊಂದು ಅಪೇಕ್ಷೆ, ಯಾಕೆಂದರೆ ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಕಾಲ ಸರಿಯಾಗಿ ಮಂಗಳ ಕಾರ್ಯ ಆಗಬೇಕು. ಮಂಗಳ ಕಾರ್ಯ ಆದಮೇಲೆ ಅದರ ದಾಂಪತ್ಯ ಸಂಕೇತವಾಗಿ ಒಂದು ಸಂತಾನ ಬೇಕು. ಈಗ ಪರಂಪರೆ ಮುಂದುವರಿಬೇಕು. ಅವನಿಗೂ ಹಾಗೆ, ಆ ಸಾಧುಗೂ ವರ್ತಕರಿಗೂ ಒಂದು ಸಂತಾನ ಇಲ್ಲ ಅಂತ ಹೇಳಿಕೊಂಡೆ ಅವನಲ್ಲೇ ಸಂಕಲ್ಪ ಮಾಡ್ತಾನೆ, ಈ ಕ್ಷಣದಲ್ಲಿ ನಾನು ಮನೆಗೆ ಹೋಗ್ತಾನೆ, ನಾನೊಂದು ಸಂಕಲ್ಪ ಮಾಡಿ ಲೀಲಾವತಿ ಒಟ್ಟಿಗೆ ಸಂಕಲ್ಪ ಮಾಡಿ ಒಳ್ಳೆಯ ಒಂದು ಸಂತಾನವನ್ನು ಪಡೆದುಕೊಳ್ತೇನೆ. ಆ ಸಂದರ್ಭದಲ್ಲಿ ಹೆಂಡತಿ ಲೀಲಾವತಿ ಹೋಗ್ತಾನೆ. ಹೋಗಿ ಹೀಗೆ ಸಂತಾನಾಪೇಕ್ಷೆಯಾಗಿ ಒಂದು ಪೂಜೆ ಇದೆ, ಆ ಪೂಜೆ ನಡೆಸೋಣ ಸಂಕಲ್ಪ ಮಾಡಿ ಸ್ವಲ್ಪ ದಿವಸದಲ್ಲಿ ಕಲಾವತಿ ಅಂತ ಒಂದು ಮಗು, ಅಂದರೆ ಮಗು ಹುಟ್ಟಿದೆ. ಹುಣ್ಣಿಮೆ ಚಂದ್ರ, ಇವತ್ತು ಹುಣ್ಣಿಮೆ ಇದೆ ಅಲ್ವಾ, ಇವತ್ತು ಹುಣ್ಣಿಮೆ ಚಂದ್ರ ನೋಡಲಿಕ್ಕೆ ಗೊತ್ತಾಗುತ್ತೆ, ಕಲೆ ವೃತ್ತಿಯಾಗಿ ಪೂರ್ಣ ಚಂದ್ರ ಇವತ್ತಿದ್ದಾನೆ. ಹಾಗೆ ಮಗುವಿನ ಮುಖ ನೋಡುವಾಗ ಒಳ್ಳೆ ದಿನಕ್ಕೆ ಕಾರ್ಯ ವೃದ್ಧಿ ಆಗ್ತಾ ಉಂಟು. ಹೆಸರೇನಪ್ಪ ಇಡೋದು? ಕಲಾವತಿ ಹೆಸರಿಡ್ತಾನೆ. ಕಲಾವತಿ ಹೆಸರಿಟ್ಟು ತಕ್ಷಣ
ತಕ್ಷಣದಲ್ಲಿ ಸತ್ಯನಾರಾಯಣ ದೇವರ ಪೂಜೆ ಮಾಡಬೇಕು. ಆ ಪೂಜೆ ಫಲದಿಂದ ಹುಟ್ಟಿದ್ದು ಇವರು ಆ ಖುಷಿಯನ್ನು ಮತ್ತೆ ಬಿಡ್ತಾನೆ. ಹೆಂಡತಿ ಲೀಲಾವತಿ ನೆನಪು ಮಾಡ್ತಾನೆ, ಪೂಜೆ ಬಾಕಿ ಇದೆಯಲ್ಲ ಅಂತ. ಹೆಣ್ಣು ಮಗು ದೊಡ್ಡ ಆಗಲಿ ಮದುವೆ ಸಂದರ್ಭದಲ್ಲಿ ನಾವು ಮಾಡೋಣ ಅಂತ. ಹಾಗೆ ಮುಂದುವರೆದು ಅವರು ಒಂದು ಊರಿನಿಂದ ಒಂದು ಊರಿಂದ ವ್ಯಾಪಾರ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹೆಂಡತಿ ಮಗಳು ಕಲಾವತಿ ಬೆಳೆದು ನಿಂತಿದ್ದಾಳೆ. ಪಿತಾ ರಕ್ಷಿತ ಕೌಮಾರಿ, ಒಂದು ಹೆಣ್ಮಗಳಿದ್ದಾಳೆ ಅಂತ ಹೇಳಿದ್ರೆ ಅವಳು ಬೆಳೆಯುವ ಅಂತ ಅವಳಿಗೆ ಏನು ಬೇಕು ಕಾಲಕಾಲಕ್ಕೆ ಹೆತ್ತವರ ಕರ್ತವ್ಯ, ವಿದ್ಯೆಯನ್ನು ಕೊಡುವುದು, ಪೋಷಣೆ ಮಾಡುವುದು, ಕಾಲ ಸರಿಯಾಗಿ ಕನ್ಯಾದಾನವನ್ನು ಮಾಡುವುದು. ಕನ್ಯಾದಾನಕ್ಕೆ ಸಿದ್ಧರಾಗಿದ್ದಾಳೆ ಕಲಾವತಿ. ಏನು ಮಾಡೋದು? ಅವಾಗ ಈ ವರ್ತಕ ಹೇಳ್ತಾನೆ, ಒಳ್ಳೆಯ ಸಂಬಂಧವನ್ನು ಹುಡುಕು ಬನ್ನಿ. ಎಲ್ಲ ಅವರ ಪರಿಚಾರಕರು ಹೊರಡ್ತಾರೆ. ಕಾಂಚನ ಹೇಳುವ ಒಂದು ಊರಿನಲ್ಲಿ ಅನುರೂಪನಾದಂಥ ವರಪ್ರಾಪ್ತಿಯಾಗಿ ಮಂಗಳ ಕಾರ್ಯ ಒಳ್ಳೆ ರೀತಿ ನಡೀತಾ ಉಂಟು. ಹೆಂಡತಿ ಹೇಳಿದ್ದು, ಒಂದು ಪೂಜೆ ಬಾಕಿಯಿಂದ ಮಾಡಿಬಿಡೋಣ, ಇದು ತೊಂದರೆ ಇಲ್ಲ, ಮುಂದಕ್ಕೆ ಮಾಡೋಣ, ಏನು ಅವಸರ ಇಲ್ಲ. ಇದರಿಂದ ಭಗವಂತನಿಗೆ ನಾನು ಇಷ್ಟನ್ನು ಕೊಟ್ಟಿದ್ದೇನೆ, ಇವರು ಸುಳ್ಳು 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 ಅಸತ್ಯ ಅಧರ್ಮದಲ್ಲಿ ನಡೀತಾರಲ್ಲ, ಸತ್ಯ ಪರೀಕ್ಷೆ ಅಲ್ಲಿಂದ ಆರಂಭ ಆಯಿತು. ವರ್ತಕ ಅಲ್ಲಿಂದ ಅಳಿಯನನ್ನು ಕೂಡಿ ವ್ಯಾಪಾರಿ ಬುದ್ಧಿ ವ್ಯಾಪಾರಕ್ಕೆ ಹೊರಟದಲ್ಲಿಗೆ ರತ್ನಸಾರ ಪುರಾಣ, ಇಲ್ಲಿ ನೋಡೋದು ರತ್ನಮಯ. ಅಲ್ಲಿ ಚಂದ್ರಕೇತು ಹೇಳುವ ರಾಜ ಆಳ್ತಾ ಇದ್ದ. ಅಲ್ಲಿ ಇವ್ರು ಹೋಗ್ಬಿಟ್ರೆ ಯಾಕೆ ಹೇಳಿದ್ರೆ ಅಲ್ಲಿ ಸಂಪತ್ತು ಬೇಕಾದಷ್ಟು ಗೊತ್ತಾಯ್ತಾರೆ. ಅಳಿಯ ಮತ್ತೆ ಸಾಧು ಸೇರಿ ವ್ಯಾಪಾರಕ್ಕೆ ಹೋಗಿದ್ದಾರೆ. ಹೋದ ತಕ್ಷಣದಲ್ಲಿ ಸತ್ಯ ಅಲ್ಲಿ ಪರೀಕ್ಷೆ ಆರಂಭ ಆಗಿದೆ. ಅಲ್ಲಿ ಸತ್ಯನಾರಾಯಣ ದೇವರು ಪರೀಕ್ಷೆಯನ್ನು ಆರಂಭ ಮಾಡಿಬಿಟ್ಟಿದ್ದಾರೆ. ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿಯ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಕಂಡು ಓಡುತ್ತಾ ಇದ್ದಾರೆ. ಓಡಿ 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 ಸಾಕಾಯ್ತು. ರಾಜಭಟ್ರು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಓಡ್ಲಿಕ್ಕೆ ಆಗುದಿಲ್ಲ, ಇನ್ನು ಒಮ್ಮೆ ತಪ್ಪಿಸ್ಕೊಂಡ್ರೆ ಮತ್ತೆ ಇನ್ನೊಮ್ಮೆ ಕಲಿಬೋದಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ರಾಜಧನವನ್ನೆಲ್ಲ ಅಲ್ಲೇ ಬಿಟ್ಟು ಓಡ್ತಾರೆ. ಇವರು ಗ್ರಹಕಾಲವಶ ಸತ್ಯದ ಮೇಲೆ ಸುಳ್ಳನ್ನು ಹೇಳ್ತಾ ಬಂದದ ಫಲವಾಗಿ ದೇವರ ಲೀಲೆ ಆ ರಾಜಭಟ್ರು ಇವರನ್ನೇ ಯಾವುದೇ ವಿಚಾರಣೆ ಮಾಡದೆ ಸೆರೆಮನೆಗೆ ಹಾಕಿಬಿಡ್ತಾರೆ. ಯಾಕಂದ್ರೆ ಇವನು ಅಪರಾಧ ಮಾಡಿದ್ರೆ ಒಂದು ವಿಚಾರಣೆ ಬೇಕು. ರಾಜನಿಗೂ ಹಾಗೆ ಆ ದೇವರ ಲೀಲೆಯಿಂದಾಗಿ ಬುದ್ಧಿಮಂಕಾಗಿ ವಿಚಾರಣೆಯನ್ನು ಮಾಡುವುದಿಲ್ಲ. ಆ ಕ್ಷಣದಲ್ಲಿ ಹಲವು ವರ್ಷ ಆದರೂ ಕಲಾವತಿ ಲೀಲಾವತಿ ಅಳ್ತಾ ಇದ್ದಾರೆ. ಗಂಡ ಮತ್ತೆ ಬಂದಿಲ್ಲ ನಾನು. ಅವಾಗ ಒಂದು ಕಡೆ ಕಲಾವತಿ ಒಂದು ಪೂಜೆಗೆ ಹೋಗ್ತಾಳೆ. ಪೂಜೆ ಹೋದಾಗ ಪೂಜೆ ನಡೀತಾ ಉಂಟು. ಈ ಪೂಜೆಯ ಮಾಹಾತ್ಮೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾರೆ, ಶೀಘ್ರದಲ್ಲಿ ನಮ್ಮವರೆಲ್ಲ ಬಂದರೆ ಪೂಜೆಯನ್ನು ನಾನು ಮಾಡ್ತೇನೆ. ಹಾಗೆ ಮನೆಗೆ ತಡಾಗಿ ಬರ್ತಾಳೆ. ನಮ್ಮಲ್ಲೊಂದು ಸಂಪ್ರದಾಯ ಇದೆ, ಸೂರ್ಯ ಅಸ್ತ ಆಗುವಾಗ ನಾವೆಲ್ಲ ಮನೆ ಸೇರ್ಕೊಂಡಿರ್ತಾರೆ. ಯಾಕೆಂದ್ರೆ ಒಂದು ಶ್ರೇಷ್ಠ ಸಮಯ, ಯಾವುದೇ ಆಪತ್ತು ವಿಪತ್ತು ನಾವು ಒಳಗಾಗಬಾರ್ದು. ಯಾಕೆಂದ್ರೆ ತುಳಸಿ ದೀಪ ನಮ್ಮಲ್ಲಷ್ಟು ಸಂಸ್ಕಾರ ಇದೆ. ಈ ಮಗಳು ಬರೋದು ತಡ ಆಗಿ ಲೀಲಾವತಿ ಹೇಳ್ತಾರೆ, ನೀನು ಇಷ್ಟು ತಡ ಆಗಿ ಬಂದಿ ನೀನು, ಈಗೊಂದು ಪೂಜೆ ನಡೀತಾ ಇತ್ತು, ಪೂಜೆಗೆ ಹೋಗಿದ್ದೆ, ಪೂಜೆ ನಡೆಸಿಕೊಂಡು ಬರುವಾಗ ಇಲ್ಲಿ ತಡ ಆಯಿತು. ಅವಾಗ ಅವಳಿಗೆ ಪುನಃ ನೆನಪಾಗ್ತದೆ, ಪೂಜೆ ಬಾಕಿ ಇಲ್ಲ ಅನ್ಕೊಂಡು. ಅವಾಗ ಅವರಿಬ್ಬರು ಸೇರಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ಪೂಜೆಯನ್ನ ತಮ್ಮ ಕೈಯಲ್ಲಿ ಎಷ್ಟು ಸಂಪತ್ತು ಉಂಟು ಅಷ್ಟೇ ಸಂಪತ್ತು ಉಪಯೋಗಿಸಿಕೊಂಡು ಸಣ್ಣ ಮಟ್ಟಿಗೆ ಪೂಜೆ ಮಾಡ್ತಾರೆ. ಭಗವಂತನಿಗೆ ಅದು ಪ್ರೀತಿ ಆಗುತ್ತೆ. ಅಲ್ಲಿ ರಾಜ ಚಂದ್ರಕೇತುವಿಗೆ ಸ್ವಪ್ನದಲ್ಲಿ ದೇವರು ಹೇಳ್ತಾನೆ, ಅವರನ್ನು ನಾಳೆ ಬೆಳಗ್ಗೆ ನೀವು ಬಿಟ್ಕೊಡ್ಬೇಕು. ಬೆಳಿಗ್ಗೆ ರಾಜ್ಯಸಭೆಯಲ್ಲಿ ರಾಜ ವಿಚಾರ ಮಾಡ್ತಿದ್ದಾನೆ, ನಾನು ಇಷ್ಟು ತಿಳಿದವನಾಗಿ ಒಬ್ಬ ಆರೋಪಿಯನ್ನ ವಿಚಾರಣೆ ಮಾಡಿ ಸೆರೆಮನೆಗೆ ಹಾಕಿಬಿಟ್ಟರೆ ಎಷ್ಟು ವರ್ಷ ಆಯ್ತು, ದೊಡ್ಡ ತಪ್ಪಲ್ಲ. ಹಾಗೆ ಆ ಸೆರೆಮನೆಯಿಂದ ಬಿಡಿಸಿ ಅವನಿಗೆ ಕ್ಷೌರ ಎಲ್ಲ ಸ್ನಾನ ಎಲ್ಲ ಇತ್ಯಾದಿ ವಸ್ತ್ರೋಪಚಾರಗಳನ್ನೆಲ್ಲ ಮಾಡಿ ಸಂಪತ್ತನ್ನು ಸೇರಿಸಿ ಕಳಿಸಿಕೊಟ್ಬಿಡ್ತಾನೆ. ಅಲ್ಲಿಯೂ ಸಹ ನಮ್ಮೊಂದು ಅಂತಸ್ತುಗಳು ಕೂಡ ಹಲಿಕೆ ಬರುತ್ತೆ. ಆ ವ್ಯಾಪಾರಿಗೆ ಒಮ್ಮೆಗೆ ಅಷ್ಟು ಸಂಪತ್ತು ಬಂದು ಕೂಡ ಏನು ಪರಿಶ್ರಮ ಸಿಕ್ಕಿದಲ್ಲ, ಅಹಂಕಾರ ಬಂದು ದೇವರು ಪ್ರತ್ಯಕ್ಷ ಮಾಡಲಿಕ್ಕೆ ಸನ್ಯಾಸ ರೂಪದಲ್ಲಿ ಬಂದು ಆ ಹಡಗಿನಲ್ಲಿ ತುಂಬಿ ಹುಡುಕ್ತಾವನು ಕೇಳ್ತಾನೆ, ಏನಪ್ಪ ಅದು ಏನು ಅಂತ. ಇವರಿಗೆ ಏನಾದರೂ ಅವನೇ ಮತ್ತೆ ನಿರ್ಗತಿನ ಹಾಗೆ ಸನ್ಯಾಸಿ ಕಾಣ್ತಿದ್ದಾನೆ, ನಮ್ಮ ಹತ್ರ ಏನಾದ್ರು ಕೇಳಿಬಿಟ್ಟಾನ ಅಂತ ಹೇಳಿ ಅದರಲ್ಲಿ ಲತಪತ್ರಾಧಿಕಂ, ಅದರಲ್ಲಿ ಏನೂ ಇಲ್ಲ, ಕಾಯಿ ಹಣ್ಣು ಹೂಗಳಷ್ಟಿದೆ ಮತ್ತೇನಿಲ್ಲ. ದೇವರಿಗೆ ಬೇಸರ ಆಗುತ್ತೆ. ಇಷ್ಟೆಲ್ಲ ಕೊಟ್ಟರು, ಇಷ್ಟು ಸುಲಭದಲ್ಲಿ ಇಷ್ಟೆಲ್ಲ ಕೊಟ್ಟರು ಸುಳ್ಳು ಪುನಃ ಹೇಳ್ತಾನಂತ ಹೇಳ್ಕೊಂಡು ನೀವು ಹೇಳಿದ್ರೆ ಸತ್ಯ ಆಗಲಿ ಹೇಳಿಬಿಡ್ತಾರೆ ದೇವರು. ಆದರೆ ನಾವು ಮನೆಯೊಳಗೆ ಕೆಲಸಕ್ಕೆ ಎಷ್ಟು ತಿಳಿದಾದ್ರು ಕೆಟ್ಟ ಮಾತು ನಮಗೆ ಬರಬಾರ್ದು. ಯಾಕೆಂದ್ರೆ ವಾಸುದೇವರು ತಥಾಸ್ತು ತಥಾಸ್ತು ಅಂತ ಹೇಳ್ತಿರ್ತಾರೆ. ಏನಾದರೂ ಕೆಟ್ಟ ಮಾತು ನಮಗೆ ಬಂದು ಅದೆಲ್ಲ ಸತ್ಯ ಆಗಿ ಹೋಗುತ್ತೆ. ಆಗ ತಲೆಗೆ ಬಿಡ್ತಾನೆ. ತಲೆಗೆ ತಿರುಗಿ ಬಿದ್ದು ಆಮೇಲೆ ಹೆಚ್ಚಾಗಿಕೊಂಡು ಪುನಃ ಅವನಿಗೆ ಜ್ಞಾನೋದಯ ಆಗುತ್ತೆ, ಏನೋ ದೇವರು ಲೀಲೆ ಇದೆ ತಿಳ್ಕೊಂಡು. ಆಗ ಮುಖ್ಯ ಪುನಃ ಸನ್ಯಾಸ ಪ್ರಾರ್ಥನೆ ಮಾಡಿಕೊಳ್ತಾನೆ, ನನ್ನ ಸಂಪತ್ತನ್ನು ನೀವು ಪುನರಕ್ಕೆ ನನಗೆ ಒದಗಿಸಿಕೊಡ್ಬೇಕು. ಆಗ ಭಗವಂತ ಒಳ್ಳೆ ರೀತಿಯಲ್ಲಿ ಆ ಸಂಪತ್ತನ್ನು ಪುನಃ ಅನುಗ್ರಹಿಸಿಕೊಡ್ತಾನೆ. ಆ ಸಂಪತ್ತನ್ನು ಹಿಡ್ಕೊಂಡು ಊರಿಗೆ ಬರ್ತಾನೆ. ಊರಿಗೆ ಬರುವಾಗ ಬಂದು ನಾವೇನೋ ಯಾತ್ರೆ ಮಾಡಿಕೊಂಡ್ರೆ ಸೀದಾ ಏಕಾಏಕಿ ಮನೆಯವರಿಗೆ ಹೋಗಲ್ಲ. ಮನೆಯವರಿಗೆ ತಿಳಿಸಿ ಮನೆಯವರ ಹೆಣ್ಮಕ್ಳು ಯಾರು ಬಂದು ಕಾಲೆಲ್ಲ ತೊಳಸಿ ಓಪಡಿ ಎಲ್ಲ ಮಾಡಿ ಚಳಿ ದೃಷ್ಟಿಯೆಲ್ಲ ತೆಗೆದು ಒಳ ಕರ್ಕೊಳ್ತಾರೆ, ಪ್ರಸಾದ ರೂಪದಲ್ಲಿ ಬರುವುದನ್ನು. ಆ ಸಂದರ್ಭದಲ್ಲಿ ಇಲ್ಲಿ ಕಲಾವತಿ ಪೂಜೆಯಲ್ಲಿ ಇರ್ತಾರೆ. ಗಂಡ ಮತ್ತೆ ಅಪ್ಪ ಬಂದರು ಅಂತ ಹೇಳಿ ಪೂಜೆ ಮುಗಿದಿದೆ, ಪ್ರಸಾದವನ್ನು ತಿರಸ್ಕಾರ ಮಾಡಿದ ಬಾರಬಲ್ತಾನೆ ಎಂದು ಓಡಿಬಿಡ್ತಾರೆ ಖುಷಿಯಲ್ಲಿ. ಆ ಪ್ರಸಾದ ತಿರಸ್ಕಾರ
ಮಾಡಿದ ಫಲವಾಗಿ ಅವರು ಗಂಡವರಿಗೆ ಬಂದಿದ್ದಾರೆ. ಆ ಕಲಾವತಿಯ ಗಂಡನನ್ನು ದೇವರು ಬೆಳಗಿನ ಸಮಯದ ನೀರು ಮುಗಿಸಿಬಿಡ್ತಾರೆ, ಪುನಃ ಇಲ್ಲ ಅಂತ. ಆವಾಗ ಈ ವ್ಯಾಪಾರಿಗೆ ಸಾವಿಗೆ ಗೊತ್ತಾಗುವುದನ್ನು ದೇವರ ಲೀಲೆ, ನಾವು ಸುಳ್ಳು ಹೇಳಿದ ಫಲವಾಗಿ ಇದನ್ನು ಅನುಭವಿಸುತ್ತಿದ್ದೇವೆ ಅಂತ ತಿಳ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆ ಪ್ರಾರ್ಥನೆಗೆ ದೇವರ ಅನುಗ್ರಹದಿಂದಾಗಿ ಅವರು ಪುನಃ ಅಡಿಗೆಯಿಂದ ಮೇಲೆ ಬಂದು ಮನೆಯಲ್ಲಿ ಬಂದು ಎಲ್ಲ ಯಥಾಶಕ್ತಿಯಾಗಿ ಏನು ಸಂಪತ್ತು ಪ್ರಾಪ್ತಿಯಾಗಿ ಅಂತಸ್ತಿಗೆ ಸರಿಯಾಗಿ ಪೂಜೆಯನ್ನು ಮಾಡಿ ಒಳ್ಳೆಯ ಫಲವನ್ನು ಪಡೆದರು. ಮತ್ತೆ ಕಡೆಯ ಅಧ್ಯಾಯದಲ್ಲಿ ಬರುತ್ತೆ, ಒಬ್ಬ ರಾಜ ಅವನಿಗೆ ಹಾಗೆ ಹವ್ಯಾಸಕ್ಕೋಸ್ಕರ ಬೇಟೆಗೆ ಹೋಗಿದ್ದಾನೆ. ಬೇಟೆ ಆಡಿ 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 ಅಲ್ಲಿ ಗೋಪಾಲಕರು ಈ ಪೂಜೆಯನ್ನು ಮಾಡ್ತಿದ್ದಾರೆ. ಏನಾದರೂ ಒಂದು ಗಣ್ಯ ವ್ಯಕ್ತಿಗಳು ಬಂದು ಹಾಗೆ ಉಪಚಾರ ಮಾಡ್ತೇನೆ, ರಾಜ ಬಂದ ಅಂತ ಹೇಳಿ ಪ್ರಸಾದವನ್ನು ಇಟ್ಟು ಬರ್ತಾರೆ ಗೋಪಾಲಕರು. ರಾಜ ಹೇಳ್ತಾನೆ, ನಾನು ದೊಡ್ಡ ವ್ಯಕ್ತಿ, ನನಗೆ ನೀವೇನು ಪ್ರಸಾದ ಕೊಡುವುದು? ಪ್ರಸಾದವನ್ನು ತಿರಸ್ಕಾರ ಮಾಡಿದ ಫಲವಾಗಿ ಅರಮನೆಗೆ ಬರ್ತಾನೆ, ತನ್ನ 100 ಮಕ್ಕಳನ್ನು ಕಳ್ಕೊಂಡಿರ್ತಾನೆ. ಅವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಪ್ರಸಾದ ತಿರಸ್ಕಾರ ಮಾಡಿದ ಫಲವಾಗಿ 100 ಮಕ್ಕಳನ್ನು ಕಳ್ಕೊಂಡ್ಬಿಟ್ಟಿಲ್ಲ. ಆಗ ಪುನರಪಿ ಅದೇ ಕ್ಷೇತ್ರಕ್ಕೆ ಹೋಗಿ ಗೋಪಾಲಕರನ್ನೆಲ್ಲ ಒಳಗೂಡಿ ಪೂಜೆ ಮಾಡಿದ ಫಲವಾಗಿ ತನ್ನ 100 ಮಕ್ಕಳನ್ನು ಅವನು ಪುನರಪಿ ಪಡೆದುಕೊಂಡಾನು. ಆದ್ದರಿಂದ ಈ ವ್ರತ ಮಹಾತ್ಮನ ಅನುಸಂಧಾನ ಮಾಡಿಕೊಂಡು ಈ ವಸಂತ ಮಾಸದಲ್ಲಿ ವಿಶೇಷವಾಗಿ ಭಗವಂತನ ಉದ್ಯಾಪನ ರೂಪದಲ್ಲಿ ಈ ಕರ್ಮಾಂಗವನ್ನು ನಾವು ಮಾಡಿದ್ದೇವೆ. ಮಾಡಿದಂತಹ ಕ್ರಿಯಾಭಾಗ ಭಗವಂತನ ವಿಶೇಷವಾಗಿ ಪ್ರಾಪ್ತಿ, ಅವನ ವಿಶೇಷ ಅನುಗ್ರಹದಿಂದಾಗಿ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯ ಎಲ್ಲ ಪರಿಹಾರ ಆಗುವ ಮುಖ್ಯವಾಗಿ ಸುಖ ಶಾಂತಿ ನೆಮ್ಮದಿ ಇಷ್ಟಾಭಿಸಿದ್ಧಿ ಆಗುವ ಮುಖ್ಯವಾಗಿ ಭಗವಂತನ ಶ್ರೀರಕ್ಷೆ ನಿರಂತರವಾಗಿ ನಾವು ಹುಟ್ಟಿರುವಂತಹ ಒಳ್ಳೆಯ ಮಾತನ್ನ ಅನುಗ್ರಹಿಸಬೇಕು ಅಂತ ಹೇಳಿ ಭಕ್ತಿಯಿಂದ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಾಮಿ